ನಮಸ್ಕಾರ ಬಾಸು, ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಮ್ಯಾಟ್ರು ಏನಪ್ಪ ಅಂದರೆ, ನಿನ್ನೆ ಸ್ವಲ್ಪ ಬದನೆ ಪೈರು, ಮೆಣಸಿ ಪೈರು, ಟೊಮೊಟೊ ತಗೊಬಂದಿದ್ವಿ. ಅದನ್ನು ಇವತ್ತು ನಾಟಿ ಮಾಡಬೇಕಾಗಿತ್ತು. ನಿನ್ನೆ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಡ್ರಿಪ್ ಇರಿಗೇಷನ್ ಮಾಡಿರಲಿಲ್ಲ. ಇವತ್ತು ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಕರೆಂಟ್ ಬಂದಮೇಲೆ ಅದು ಎಲ್ಲ ಭೂಮಿ ನೆಂದ್ಕೊಳ್ಳುತ್ತೆ. ಭೂಮಿನ ಕ್ಲೀನ್ ಮಾಡಿ ನಾಳೆ ನಾಟಿ ಮಾಡೋಣ ಅಂತ ಇದ್ದೀವಿ. ಇದು ಯಾವುದೇ ಮಾರಾಟಕ್ಕಲ್ಲ. ಇದು ಯಾರಾದರೂ ಹೊಲದಲ್ಲಿ ಬಂದರೆ, ಕೆಲಸದವರು ಇಲ್ಲ ಫ್ಯಾಮಿಲಿ ಇಲ್ಲ ಫ್ರೆಂಡ್ಸು ಯಾರನ್ನ ಬಂದರೆ ಅವರಿಗೋಸ್ಕರ ಮಾಡ್ತಾ ಇರೋದು. ಇದು ಯಾವುದೇ ಕಾರಣಕ್ಕೂ ಮಾರಾಟ ಇರಲ್ಲ. ಯಾಕೆ ನಾವು ಇದನ್ನ ಹಿಂಗ್ ಮಾಡ್ತಾ ಇದೀವಿ ಅಂದ್ರೆ, ಯಾರಾದ್ರೂ ಇವಾಗ ಹೊಲದಲ್ಲಿ ಬಂದು ಬರೇ ಕೈಯಲ್ಲಿ ಹೊರಗಡೆ ಹೋಗ್ಬೇಕು. ಇಲ್ಲ ಫಾರ್ಮ್ ಒಳಗಡೆ ಬಂದ್ರೆ ಯಾರಾದ್ರೂ ಗೆಸ್ಟ್ ಆಗ್ಲಿ ಇಲ್ಲ ತೋಟ ವಿಸಿಟ್ ಮಾಡೋರಾಗ್ಲಿ, ಮತ್ತೊಬ್ರು ಯಾರಾದ್ರೂ ಬಂದ್ರು ಬರೇ ಕೈಯಿಂದ ಹೊರಗಡೆ ಹೋಗೋ ಬದಲು ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ಅವ್ರಿಗೆ ಕೊಡ್ಬೋದು. ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಅದು ಇಲ್ಲ ಬಂದಾಗ ಓ ನೋಡಪ್ಪ ಅವ್ರ ತೋಟಕ್ಕೆ ಹೋದ್ರೆ ಏನೋ ಒಂದು ಕೊಟ್ಟಿದ್ದಾರೆ ನಮ್ಗೆ ಅನ್ನೋ ಒಂದು ಖುಷಿ ಇರುತ್ತೆ. ಅದಾದ್ಮೇಲೆ ಹಣ್ಣಿನ ಗಿಡ ನಾವು ಏಂತಕ್ಕೆ ಹಾಕ್ತಿವಿ ಅಂದ್ರೆ, ತೋಟದಲ್ಲಿ ಯಾರಾದ್ರೂ ಬಂದ್ರೆ ಅದನ್ನ ತಿನ್ಕೊಂಡು ಓಡಾಡ್ಕೊಂಡು ತೋಟ ನೋಡ್ಕೊಂಡು ಬರ್ಬೋದು. ಸುಮ್ಮನೆ ಖಾಲಿ ಕೈಯಲ್ಲಿ 2.5 ಕಿಲೋಮೀಟರ್ ನಡಿಬೇಕಂದ್ರೆ ನನಗಂತೂ ಆಗೋದೇ ಇಲ್ಲ. ಏನಾದರೂ ತಿನ್ಕೊಂಡು ಮಾಡಬೇಕು ಅಂದರೆ ಮಾತ್ರನೇ ನಾನು ಓಡಾಡೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಹಂಗೆ ಒಂದು ಕಮೆಂಟ್ ಹಾಕಿ.